ಮಂಡ್ಯದಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕವಾಗಿ ಖಚಿತ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆ ಮಾಡಲಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕೆ. ನೋಡಿ, ಮಂಡ್ಯ ರಣಕಣದಲ್ಲಿ ಎಚ್ ಡಿ ಕೆ ಸ್ಪರ್ಧೆ ಬಹುತೇಕ ಫಿಕ್ಸ್. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಅನೌನ್ಸ್ ಆಗಲಿದೆ. ಸಾಕಷ್ಟು ಕುತೂಹಲ ಇತ್ತು, ಕುಮಾರಸ್ವಾಮಿ ನಿಂತ್ಕೊಳ್ಬೋದಾ ನಿಖಿಲ್ ಅವರ ಪುಟ್ಟರಾಜು ಅಂತ. ನಿಖಿಲ್ ಅವರು ಕುಮಾರಸ್ವಾಮಿ ಬೇಡ ಅಂತ ಹೇಳಿದ್ದಾರೆ. ಬಟ್ ಈಗ ಪುಟ್ಟರಾಜು ಕೂಡ ನಿಂತ್ಕೊಂಡ್ರೆ ಸರ್ವೆ ಸ್ವಲ್ಪ ಯಾಕೋ ಅವ್ರ ಪರವಾಗಿ ಬಂದಿಲ್ಲ. ಕುಮಾರಸ್ವಾಮಿ ನಿಂತ್ಕೊಂಡ್ಬಿಟ್ರೆ ಒಳ್ಳೆ ಫೈಟ್ ಕೊಡ್ಬೋದು ಅಂಥೇಳಿ ಲೆಕ್ಕಾಚಾರ ಹಾಕ್ಕೊಂಡು BJP ಹೈಕಮಾಂಡ್ ಕೂಡ ಅದನ್ನು ಹೇಳಿತ್ತು. ಅಮಿತ್ ಶಾ ಅವರು ಅದೇ ಹೇಳಿದರು, ನೀವೇ ನಿಂತ್ಕೊಂಡ್ಬಿಡಿ, ಭಾಳ ಇಂಪಾರ್ಟೆಂಟ್ ಇದೆ, ಸರ್ವೆಗಳು ಬೇರೆ ಹೇಳ್ತಿದೆ, ನೀವು ಹೋದರೆ ಗೆಲುವು ಈಸಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು. ಹಾಗಾಗಿನೇ ಅದೆಲ್ಲವನ್ನು ಪರಿಗಣಿಸಿ ಕುಮಾರಸ್ವಾಮಿಯವರೇ ಈಗ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಫಿಷಿಯಲಿ ಅನೌನ್ಸ್ ಆಗುತ್ತೆ. ಕಾರ್ಯಕರ್ತರ ಸಭೆಗಳು ಕೂಡ ನಡೆದಿದ್ದಾವೆ. ಈಗಾಗಲೇ ಚನ್ನಪಟ್ಟಣ ಮಂಡ್ಯದ ಕಾರ್ಯಕರ್ತರ ಸಭೆಗಳನ್ನು ಕೂಡ ಮಾಡಿದ್ದಾರೆ. ಈಗಲೂ ಕೂಡ ತಮ್ಮ ಆಪ್ತರು ಕಾರ್ಯಕರ್ತರು ಒಂದು ಸಭೆ ಕರೆದಿದ್ದಾರೆ. ಅದಾದಮೇಲೆ ಅಂತಿಮವಾಗಿ ಫೈನಲ್ ಮಾಡ್ತಾರೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿಯವರ ಸ್ಪರ್ಧೆ ಬಗ್ಗೆ. ಮಂಡ್ಯ ಜನರು ಒತ್ತಾಯ ಮಾಡ್ತಿದ್ದಾರೆ, ಹಾಗಾಗಿ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಾರೆ ಅಂತ ಮಾಜಿ ಪ್ರಧಾನಿಗಳು ಹೇಳಿದ್ದಾರೆ. ಪ್ರಶ್ನೆ ಇಲ್ಲ. ನಮ್ಮ ಹುಡುಗ ಅವನೇ ಈಗ ಮಂಡ್ಯ ಶಾಸಕರು ಪ್ರಮುಖರದು ಒಂದು ಸಭೆ ಇವತ್ತು ಕರೆದಿದ್ದೇನೆ, ಕೋಲಾರದ್ದು ಕರೆದಿದ್ದೇನೆ 4 ಗಂಟೆ. ಈಗ 4 ಗಂಟೆ 5 ಗಂಟೆ ಒಳಗೆ ನಿಮಗೆ ಸಂಪೂರ್ಣ ಮಾಹಿತಿ ಅಧಿಕೃತವಾಗಿ ಹೀಗೆ ನೀವು ಈಗಾಗಲೇ ಪ್ರಕಟ ಮಾಡ್ಕೊಂಡಿದ್ದೀರಿ, ಆ ಹೆಸರುಗಳು ಅಧಿಕೃತವಾಗಿ ನಿಮ್ಮ ಮುಂದೆ ಇಡ್ತೇನೆ. ಮಂಡ್ಯ ಕಾರ್ಯಕರ್ತ ಬಂಧುಗಳು, ಮಂಡ್ಯ ಜನತೆಯ ಈಗಿನ ಚುನಾವಣೆಯ ಒಂದು ತೀರ್ಮಾನಗಳು ಅವರೇನು ಮಾಡ್ಕೊಂಡಿದ್ದಾರೆ, ಆ ತೀರ್ಮಾನಕ್ಕೆ ಗೌರವ ಕೊಡಬೇಕಾದಂಥದ್ದು ನನ್ನ ಕರ್ತವ್ಯ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ, ಪುಟ್ಟರಾಜು ಅವ್ರನ್ನ ಇಬ್ಬರಲ್ಲೊಬ್ಬರು ನಿಲ್ಲಿಸಬೇಕು ಅಂತ ಇದ್ದವ್ರು ನಾವು. ಪುಟ್ಟರಾಜು ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಇದ್ದು. ಆದರೆ ಜಿಲ್ಲೆಯ ಜನತೆಯಲ್ಲಿ ಈ ಬಾರಿ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ತೋರಿಸ್ತಕ್ಕಂಥದ್ದು ಕಾರ್ಯಕರ್ತರಿಂದ ಒಂದು ಒತ್ತಡ ಏನಿದೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಒತ್ತಡ ಹಾಕಿದ್ರು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮನಸ್ಸಿನಲ್ಲಿ ನಾನು ಆ ಥರ ಪಡಲಿಕ್ಕೆ ಸಿದ್ಧ ಇಲ್ಲ. ನನಗೆ ಈಗಾಗಲೇ 2 ಬಾರಿ ಪೆಟ್ಟು ತಿಂದಿದ್ದೇನೆ. ನನಗೆ ಆ ಥರ ಇಲ್ಲ. 3ನೇ ಬಾರಿ ಮತ್ತೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ರಾಜಕೀಯವಾಗಿ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅದರಿಂದ ಇವತ್ತು ನಾನು ಪಕ್ಷ ಸಂಘಟನೆ ಮಾಡ್ತೀನಿ. ನಿಮ್ಮ ಆರೋಗ್ಯವು ಸರಿ ಇಲ್ಲದೆ ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ತಕ್ಕಂಥ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಒತ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಜೀವನದಲ್ಲಿ ಯಾವ ಆಸೆ ಇಟ್ಕೊಳ್ಳಿಲ್ಲ. ನನ್ನ ಜೀವನದಲ್ಲಿ ಯಾವ ಆಸೆ ಇಟ್ಕೊಳ್ಳಿಲ್ಲ. ನಾನು ಹೋಗುವಾಗ ಬರೀ ಕೈಲೇ ಹೋಗ್ತೇನೆ, ಬರುವಾಗಲೂ ಬರೀ ಕೈಲೇ ಬಂದಿದ್ದೇನೆ, ಹೋಗುವಾಗಲೂ ಬರೀ ಕೈಲೇ ಹೋಗ್ತೇನೆ. ನನ್ನ ಜೀವನವೇ ಬೇಕು. ನಾನು ದೇಶದ ಪ್ರಧಾನಮಂತ್ರಿ ಆಗ ತುಂಬ ವಿಷಯ ಮಾತಾಡ್ತಾರೆ. ದಯಮಾಡಿ ನಾನು ಮುಖಂಡರುಗಳ ಹೆಸರು ಹೇಳಿಲ್ಲ ಅಂತ ಹೇಳಿ ಯಾರು ತಪ್ಪು ತಿಳ್ಕೊಳ್ಬಾರ್ದು. ಶ್ರೀ ಕುಮಾರಸ್ವಾಮಿ ಅವರು, HD ರೇವಣ್ಣವರು, ಪ್ರಜ್ವಲ್ ರೇವಣ್ಣವರು, ಸೋಮು ಚಂದ್ರದೇವರು, ಕೃಷ್ಣ ಅವರು, ನಮ್ಮ ಲಿಂಗೇಶ್ ಅವರು ನನ್ನ ಭಕ್ತರೇ ಕೊಟ್ಟಿದ್ದಾರೆ. ಸಂತೋಷ.